ಸ್ಟಿಂಗ್ ಇಲ್ವಂತೆ. ಅಗ್ನಿ ಜ್ಯೂಸ್ ಕುಡಿತವನೆ. ಗಾಡಿನೂ ರೆಡ್ಡು, ನಾವು ಕುಡಿತಾರ ಜ್ಯೂಸು ರೆಡ್. ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ HK ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಂತಂದರೆ, ನಾನು ನಮ್ಮಣ್ಣ ಸೀಗೆಗುಡ್ಡಕ್ಕೆ ಹೋಗ್ತಾ ಇದ್ದೀವಿ. ತುಂಬ ದಿನದಿಂದ ಹೋಗಬೇಕು, ವಿಡಿಯೋ ಮಾಡ್ಕೊಂಡು ಬರಬೇಕು ಅಂತ ಅಂದ್ಕೊಳ್ತಾ ಇದ್ವಿ. ಆದರೆ ನಾನು ಫ್ರೀ ಇದ್ದಾಗ ಅವ್ನು ಫ್ರೀ ಇರ್ತಾ ಇರಲಿಲ್ಲ, ಅವ್ನು ಫ್ರೀ ಇದ್ದಾಗ ನಾನು ಫ್ರೀ ಇರ್ತಾ ಇರಲಿಲ್ಲ. ಆಗ ಕ್ಯಾನ್ಸಲ್ ಆಗ್ತಾನೇ ಇತ್ತು. ಆಮೇಲೆ ಸೋಮವಾರ ಹೋಗಲೇಬೇಕು ಅಂತ ಹೊರಟ್ವಿ. ಈಶ್ವರವಾರ ಅಲ್ವಾ, ಅದಕ್ಕೆ ಅಲ್ಲಿ ಪೂಜೆ ಎಲ್ಲ ನಡೆಯುತ್ತೆ. ಆಮೇಲೆ ಅಲ್ಲಿ ಹೋಗ್ತಾ ದಾರಿಲಿ ಪೆಟ್ರೋಲ್ ಬಂಕ್ ಇತ್ತು, ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಡೋಣ ಅಂತ ಹೊರಟ್ವಿ. ಸೀಗೆಗುಡ್ಡಕ್ಕೆ ಹೋಗಬೇಕು ಅಂತಂದರೆ MCF ಹಳೇಬೀಡು ರೋಡಿಂದನೇ ಹೋಗಬೇಕು. ಇದು ಹಾಸನಿಂದ 15 ಕಿಲೋಮೀಟರ್ ದೂರದಲ್ಲಿದೆ. ಹಿಡನ್ ಜೆಮ್ ಇನ್ ಹಾಸನ್ ಅಂತಲೇ ಹೇಳ್ಬೋದು. ಹೋಗ್ತಾ ದಾರಿಲೇ ಸೀಗೆ ವೀರಪುರ ಅಂತ ಒಂದು ಬೋರ್ಡ್ ಇರುತ್ತೆ ಲೆಫ್ಟ್ ಸೈಡಿಗೆ. ಅಲ್ಲಿ ನೋಡಿದ್ರೆ ದೊಡ್ಡದೊಂದು ಆರ್ಚ್ ಇರುತ್ತೆ, ಟೆಂಪಲ್ ಇರೋದ್ರಿಂದ ಅಲ್ಲಿ ಆರ್ಚ್ ಇದೆ. ಆ ಸೈಡ್ ಟರ್ನ್ ಆಗಿಬಿಟ್ಟು ಹೋಗಬೇಕು. ಅಲ್ಲಿರೋ ದೇವ್ರ ಹೆಸರು ಮಳೆ ಮಲ್ಲೇಶ್ವರ ಸ್ವಾಮಿ ಸೀಗೆಗುಡ್ಡ ಅಂತ. ಆ ರೋಡಲ್ಲಿ ಹೋಗ್ತಿರುವಾಗ ನೇಚರ್ ಅಂತೂ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ತೆಂಗಿನ ತೋಟಗಳು, ಪಪ್ಪಾಯ, ಅಡಿಕೆ ಮರ ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ ಕಡೆ ನೋಡಿದ್ರೂ ಫುಲ್ ಗ್ರೀನ್ ಅಂತ ಅನಿಸ್ತಾ ಇತ್ತು. ಅಲ್ಲೊಂದು ಕೆರೆ ಇತ್ತು, ಎಲ್ಲ ಕಡೆ ಹಸಿರು ಬಣ್ಣದಿಂದ ತುಂಬಿತ್ತು. ಹೋಗೋ ದಾರಿಲೇ ಒಂದು ಊರು ಸಿಗುತ್ತೆ. ಆ ಊರನ್ನು ದಾಟ್ಕೊಂಡೆ ಸೀಗೆಗುಡ್ಡಕ್ಕೆ ಹೋಗಬೇಕು. ಯಾಕಂತಂದರೆ ಅಲ್ಲಿ ಲಾಸ್ಟಲ್ಲೇ ಸೀಗೆಗುಡ್ಡ ಇರೋದು. ಊರೆಲ್ಲ ದಾಟಾದ್ಮೇಲೆ ಹೋಗೋ ದಾರಿಲೇ ಸ್ಟ್ರೈಟ್ ಮತ್ತು ಲೆಫ್ಟ್ ರೋಡ್ ಇರುತ್ತೆ. ಅಲ್ಲಿ ಬೆಟ್ಟಕ್ಕೆ ಹೋಗೋ ದಾರಿ ಅಂತ ಆ್ಯರೋ ಸಿಂಬಲ್ ಇರುತ್ತಲ್ಲ, ಆ ಸೈಡಿಗೆ ಹೋಗಬೇಕು. ಹಾಸನಿಂದ ಬರೀ 20 ನಿಮಿಷ ಜರ್ನಿ ಸೀಗೆಗುಡ್ಡಕ್ಕೆ ಹೋಗೋಕ್ಕೆ. ಹೋಗ್ತಾ ಇರುವಾಗ ದೂರದಿಂದಲೇ ಮಳೆ ಮಲ್ಲೇಶ್ವರ ಸ್ವಾಮಿ ಕಾಣಿಸುತ್ತೆ. ಗಾಡಿನ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ಮೆಟ್ಲು ಹತ್ಕೊಂಡು ಹೋಗಬೇಕು. ಅಲ್ಲೊಂದು ದ್ವಾರ ಮಾಡಿದ್ದಾರೆ. ಅಲ್ಲಿಂದ 20-30 ಮೆಟ್ಲು ಹತ್ಕೊಂಡು ಹೋಗಬೇಕು ದೇವ್ರ ಹತ್ರ. ಸ್ಟಾರ್ಟಿಂಗಲ್ಲಿ ಹೋಗುವಾಗ ಇಬ್ಬರೂ ನಮಸ್ಕಾರ ಮಾಡ್ಕೊಂಡು ಹೋದ್ವಿ. ಆಮೇಲೆ ಅಲ್ಲಿ ದೇವ್ರನ್ನ ನೋಡಾದ್ಮೇಲೆ ಏನೋ ಒಂಥರ ಪಾಸಿಟಿವ್ ವೈಬು, ಮನಸ್ಸಿಗೆ ಏನೋ ಒಂಥರ ಪಾಸಿಟಿವ್ ಅಂತ ಅನಿಸ್ತಾ ಇತ್ತು. ಕುಟುಂಬ ಸಮೇತ ಭೇಟಿ ನೀಡುವಂಥ ಪ್ರವಾಸಿ ಕ್ಷೇತ್ರ ಅಂತಲೇ ಹೇಳ್ಬೋದು ನಮ್ಮ ಹಾಸನದಲ್ಲಿರುವ ಸೀಗೆಗುಡ್ಡ ಕ್ಷೇತ್ರ. ಇಲ್ಲಿ ದೇವಸ್ಥಾನದವರೆಗೂ ಯಾವುದೇ ರೀತಿ ಗೋರ್ಮೆಂಟ್ ಬಸ್ಗಳು ಬರೋದಿಲ್ಲ, ಪ್ರೈವೇಟ್ ವೆಹಿಕಲ್ಗಳಲ್ಲೇ ಬರಬೇಕು. ಇದರ ವಿಶೇಷ ಏನಪ್ಪ ಅಂತ ಅಂದರೆ, ಸುತ್ತಮುತ್ತಲಿನ 10 ಗ್ರಾಮದವರಿಗೆ ಈ ಕ್ಷೇತ್ರ ಸ್ವಾಮಿ ಅಚ್ಚುಮೆಚ್ಚು. ಹಿಂದಿನಿಂದನೂ ಒಂದು ನಂಬಿಕೆ ಜನರಲ್ಲಿದೆ. ಅದೇನಪ್ಪ ಅಂತ ಅಂದರೆ, ಮಳೆ ಬರದೇ ಇದ್ದಾಗ ಇಲ್ಲಿ ಸುತ್ತಮುತ್ತಲಿನ ಗ್ರಾಮದ ಜನತೆ ಈ ದೇವರಿಗೆ ಪೂಜೆ ಪುನಸ್ಕಾರವನ್ನು ಮಾಡಿ ಪ್ರಾರ್ಥನೆ ಮಾಡಿದರೆ ಮಳೆ ಬರುತ್ತೆ ಅಂತ ಒಂದು ನಂಬಿಕೆ ಹಿಂದಿನಿಂದನೂ ಈ ಜನರಲ್ಲಿ ಇದೆ. ಅದೇ ಕಾರಣಕ್ಕೆ ಈ ಸ್ಥಳವನ್ನು ಶ್ರೀ ಮಳೆ ಮಲ್ಲೇಶ್ವರ ಸ್ವಾಮಿ ಕ್ಷೇತ್ರ ಅಂತ ಕರೀತಾರೆ. ಶಿವರಾತ್ರಿ ದಿನ ಅಂತೂ ಇಲ್ಲಿ ವಿಶೇಷವಾಗಿ ಪೂಜೆ ನಡೆಯುತ್ತೆ, ಜಾತ್ರೆ ಕೂಡ ನಡೆಯುತ್ತೆ. ಭಕ್ತಾದಿಗಳಿಗೆ ದಾಸೋಹ ವ್ಯವಸ್ಥೆ ಕೂಡ ಇರುತ್ತೆ. ಇಲ್ಲಿಂದ ವ್ಯೂ ಮಾತ್ರ ತುಂಬ ಸಖತ್ತಾಗಿ ಕಾಣಿಸ್ತಿರುತ್ತೆ. ಅದರಲ್ಲೂ ಮಳೆ ಬರುವಾಗಂತೂ ಇನ್ನೂ ಮಸ್ತಾಗಿರುತ್ತೆ. ದೇವಸ್ಥಾನದ ಸುತ್ತಮುತ್ತ ಎಲ್ಲಿ ನೋಡಿದ್ರು ಹಸಿರ ರಾಶಿನೇ ಕಂಡುಬರುತ್ತೆ. ಆಮೇಲೆ ಅಲ್ಲಿ ಯಾರೋ ಫೋಟೋ ತಕ್ಕೊಡಿ ಅಂತ ಕೇಳಿದ್ದಾರೆ. ಇವನು ಫೋಟೋಸ್ ಎಲ್ಲ ತಕ್ಕೊಡ್ತಾ ಇದ್ದ. ಆಮೇಲೆ ಅಲ್ಲಿ ಶಿವ ಸ್ಟ್ಯಾಚು ಹತ್ರನೇ ಹೋಗೋಕ್ಕೆ ಸ್ಟೆಪ್ಸ್ ಕೂಡ ಮಾಡಿದ್ದಾರೆ. ಹತ್ಕೊಂಡ್ಬಿಟ್ಟು ಹೋದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ನಿಖರವಾದ ಮಾಹಿತಿ ನಮಗೆ ಎಂದಿಗೂ ಸಿಗೋದಿಲ್ಲ ಕರೆಕ್ಟಾಗಿ. ಒಂದು ಮಾಹಿತಿ ಪ್ರಕಾರ ರಾಮ, ಸೀತಾ, ಲಕ್ಷ್ಮಣರು ವನವಾಸಕ್ಕೆ ಹೋಗೋ ಸಂದರ್ಭದಲ್ಲಿ ಈ ಗುಡ್ಡದ ಮೂಲಕನೇ ಸಾಗ್ತಾಯಿದ್ರು. ಈ ಗುಡ್ಡದಲ್ಲಿ ಕೆಲವು ಕಾಲ ವಿಶ್ರಾಂತಿನೂ ಪಡಿತಾಯಿದ್ರು ಅಂತ ಒಂದು ಇತಿಹಾಸ ತಿಳಿದು ಬರುತ್ತೆ. ಇನ್ನು ಮತ್ತೊಂದು ಮಾಹಿತಿಯ ಪ್ರಕಾರ ಪಾಂಡವರು ವನವಾಸಕ್ಕೆ ಹೋಗೋ ಸಂದರ್ಭದಲ್ಲಿ ಇದೇ ಮಾರ್ಗವಾಗಿ ಹೋಗ್ತಾಯಿದ್ರು. ಇಲ್ಲಿ ಸ್ವಲ್ಪ ಕಾಲ ಇರ್ತಾಯಿದ್ರು. ಆಗ ಅವರಿಗೆ ಕುಡಿಯೋದಕ್ಕೆ ನೀರು ಇರ್ತಾ ಇರಲಿಲ್ವಂತೆ. ಆ ಸಂದರ್ಭದಲ್ಲಿ ಅರ್ಜುನ ಆ ಬಂಡೆ ಮೇಲೆ ಬಾಣವನ್ನು ಬಿಡ್ತಾನೆ. ಆಗ ಆ ಬಂಡೆಯಲ್ಲಿ ನೀರು ಬರುತ್ತೆ. ಅವರು ಆ ನೀರನ್ನು ಸೇವಿಸಿ ಮುಂದೆ ಸಾಗ್ತಾಯಿದ್ರು ಅಂತ ಹೇಳಲಾಗುತ್ತೆ. ಅದರ ಸಂಕೇತವಾಗಿ ಈಗಲೂ ಸಹ ಇಲ್ಲಿ ನೀರು ಬರುತ್ತೆ. ಎಂಥ ಬೇಸಿಗೆ ಸಮಯದಲ್ಲೂ ಕೂಡ ಇಲ್ಲಿ ನೀರು ಬತ್ತೋಗೋದಿಲ್ಲ, ನೀರು ಬರ್ತಾನೆ ಇರುತ್ತೆ. ಇದು 36 ಅಡಿ ಶಿವ ಸ್ಟ್ಯಾಚು ಇರೋದು. ಹತ್ರ ಹೋಗ್ತಿದ್ದಂಗೆ ಭಯ ಆಗ್ತಾಯಿತ್ತು. ಅಂಥದ್ರಲ್ಲೂ ಹೋಗ್ಬಿಟ್ಟು ಬಂದೆ. ಅದೊಂಥರ ಪ್ರದಕ್ಷಿಣೆ ಥರ ಅನಿಸ್ತಾ ಇತ್ತು.
ಆಮೇಲೆ ಅಲ್ಲಿ ಶಿವನ ಅಕ್ಕಪಕ್ಕ ನಂದಿ ಕೂಡ ಇದೆ. ಅಲ್ಲಿಂದ ಇಳ್ಕೊಂಡು ಮತ್ತೆ ಕೆಳಗೆ ಬಂದೆ. ಅಲ್ಲಿ ಒಂದು ಲಿಂಗ ಕೂಡ ಇದೆ. ಕೆಳಗೆ ಬಂದಮೇಲೆ ದೇವ್ರಿಗೆ ನಮಸ್ಕಾರ ಮಾಡಿ ಒಂದು 5-10 ನಿಮಿಷ ಧ್ಯಾನ ಮಾಡ್ಕೊಂಡು ಬಂದೆ. ಪೂಜೆ ಎಲ್ಲ ಮುಗೀತು. ಅದಾದಮೇಲೆ ಮಂಗಳಾರತಿ ತೀರ್ಥ ಹೂವು ಇಸ್ಕೊಂಡ್ವಿ. ಈ ದೇವರಿಗೆ ಮೊಸರನ್ನ ಪ್ರಿಯವಾದದ್ದು. ಭಕ್ತಾದಿಗಳು ಬಂದು ಪೂಜೆ ಸಲ್ಲಿಸಿ ಮೊಸರನ್ನ ಎಡೆ ಸಲ್ಲಿಸಿ ಹೋಗ್ತಾರೆ. ಅದೇ ರೀತಿ ಅಲ್ಲೊಬ್ಬರು ಮೊಸರನ್ನ ಪ್ರಸಾದ ಮಾಡಿಸಿದ್ರು. ಆ ಪ್ರಸಾದನ ಇಸ್ಕೊಂಡು ಬಂದೆ. ತಿನ್ನಲ್ವಂತೆ ಫ್ರೆಂಡ್ಸ್ ಏನು ಮೊಸರನ್ನ ಆಗಲ್ಲ, ನನಗೆ ಗೊತ್ತಲ್ಲ, ಪ್ರಸಾದ ಥರ ತಿಂದೆ. ಅವನಿಗೆ ಮೊಸರು ಅಂದರೆ ಆಗಲ್ಲ, ಅದಕ್ಕೆ ನನಗೆ ಕೊಟ್ಟೆ. ಪ್ರಸಾದ ಅಂತ ಒಂದೇ ಒಂದು ಕಾಳು ತಿಂದ. ಮೊಸರನ್ನ ತಿಂದಾಯಿತು. ಒಂದೆರಡು ಫೋಟೋಸ್ ವೀಡಿಯೋಸ್ ತಕ್ಕೊಂಡು ಹೊರಡೋಣ ಅಂತ ಹೊರಟ್ವಿ. ಸರಿ ಮುಗೀತಲ್ಲ, ಇನ್ನೇನು ನೋಡೋಣ. ಯಾವುದೋ ಜ್ಯೂಸು ಸ್ಟಿಂಗ್ ಇಲ್ವಂತೆ. ಅಗ್ನಿ ಜ್ಯೂಸ್ ಕುಡಿತವನೆ. ಗಾಡಿನೂ ರೆಡ್ಡು, ನಾವು ಕುಡಿತಾರೋ ಜ್ಯೂಸು ರೆಡ್. ಗಾಡಿನೂ ರೆಡ್ ಅಂತೆ, ಕುಡಿತಿರೋ ಜ್ಯೂಸು ರೆಡ್ ಅಂತೆ. ಬರುವಾಗ ಅವ್ನು ಜ್ಯೂಸ್ ಕುಡ್ದ, ನಾನು ಬಿಸ್ಕೆಟ್ ತೊಗೊಂಡು ಅಲ್ಲಿಂದ ಹೊರಟ್ವಿ. ಮಳೆ ಬರ್ತಿದೆ. ನಾನಾದ್ರೆ ಜರ್ಕಿನ್ ಹಾಕೊಂಡಿದ್ದೀನಿ, ಹಾಕೊಂಡೇ ಇಲ್ಲ. ಕೊಡಿಸ್ತಾ ಇದ್ದ ನಮ್ಮ ಗಾಡಿನ. ಹೋಗುವಾಗ ಅಷ್ಟೊಂದು ಮಳೆ ಇರಲಿಲ್ಲ, ಬರುವಾಗಂತೂ ಹೆವಿ ಮಳೆ, ಸಖತ್ ಮಳೆ ಬರ್ತಾ ಇತ್ತು. ನಾನು ಮನೆಯಿಂದ ಹೊರಡುವಾಗಲೇ ಹೇಳ್ದೆ ಜರ್ಕಿನ್ ಹಾಕು, ಇದು ಬೇರೆ ಮಳೆ ಸೀಸನ್ನು, ಮಳೆ ಬರುತ್ತೆ, ಸಖತ್ ನೆಂದೋಗ್ಬಿಡ್ತೀವಿ ಅಂತ. ಅವನು ಹಾಕ್ಕೊಳ್ಳೇ ಇಲ್ಲ. ನಾನು ಹಾಕ್ಕೊಂಡು ಬಂದೆ, ನನ್ನ ಬರೀ ಕಾಲಷ್ಟೇ ನೆಂದೋಗಿತ್ತು. ಅವನ್ನ ನೋಡಿದ್ರಲ್ಲ, ಫುಲ್ ನೆಂದೋಗ್ಬಿಟ್ಟಿದ್ದ. ಮತ್ತು ಅಲ್ಲಿಂದ ಹೊರಟ್ವಿ, ಕಡಿಮೆ ಆಯಿತು ಅಂತ. ಅದು ನೋಡಿದ್ರೆ ಮತ್ತೆ ಬರುವಾಗ ಸಖತ್ ಮಳೆ ಬಂತು. ಅದಾದಮೇಲೆ ಅಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಸ್ಟಾಪ್ ಮಾಡ್ಕೊಂಡು ಅಲ್ಲಿ ನಿಂತ್ಕೊಂಡ್ವಿ. ಮಳೆ ಸ್ವಲ್ಪ ಕಡಿಮೆ ಆದಮೇಲೆ ಮನೆ ಕಡೆ ಹೊರಟ್ವಿ. ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೀವು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.